ಕೂಲಿ ಮಾಡ್ಕೊಂಡಿದ್ದೆ ಸರ್. ಮಕ್ಕಳಾಗಿಲ್ಲ? ಮಕ್ಕಳಿಗೆ ಏನಿಲ್ಲ, ನೀವೇ ಮಕ್ಕಳು. ಓಕೆ. ಸಂಬಂಧಿಕರು ಮನೆ ಬಾಕಿಗೆ ಹೋಗಿಲ್ಲ, ನಿಮ್ಮಂಥವ್ರ ಮನೆ ಬಟ್ಟೆ ಬಳ್ಕೊಂತಿದ್ರು ಹೋಗಲ್ಲ. ಸ್ಟಾರ್ಟಿಂಗು ಇವ್ರ ಮಗಳು ಅವ್ರ ಅಗ್ಗೆ ಅವರು ಮಗಳೇ ಬಿಟ್ಟೋಗಿದ್ದು ಇವ್ರಿಗೆ ಯಾರು ಇಲ್ಲ ಅಂತ. ಸೊ ಪ್ರತಿನಿತ್ಯ ನೋಡಿ ಜನಸ್ನೇಹ ಆಶ್ರಮದಲ್ಲಿ ಏನಪ್ಪ ಊಟ ಮಾತ್ರ ಕೊಡ್ತಾರೆ ಏನು ಅಂತ ನೋಡ್ಬೋದು. ಸೊ ಜನಸ್ನೇಹ ಆಶ್ರಮದಲ್ಲಿ ದೇವ್ರ ಮಕ್ಳಿಗೆ ಬೇಕಾಗಿರೋ ಅಂಥದ್ದು ಮೇಯ್ನು ಮೆಡಿಸನ್. ಜನಸ್ನೇಹಿ ಮೆಡಿಕಲ್ ಅಂತಲೇ ಹಾಕ್ಬಿಟ್ಟಿದ್ವಿ. ಪ್ರತಿನಿತ್ಯ 3 ಟೈಮ್ ಮೆಡಿಸನ್ ಕೊಡಲೇಬೇಕು ಸರ್. ಯಾಕೆ ಅಂತ ಅಂದರೆ ಇಲ್ಲಿ ಯಾರು ಕೂತ್ಕೊಂಡು ತಿಂದು ಆರಾಮಾಗಿರೋರಲ್ಲ, ನಾನಾ ರೀತಿ ಕಾಯಿಲೆಯಿಂದ, ಟಿವಿಯಿಂದ, HIV ಇಂದ, BP, ಶುಗರು, ಥೈರಾಯ್ಡು, ಗ್ಯಾಂಗ್ರೀನ್ ಪೇಷಂಟ್ ಎಲ್ಲ ಥರ ಪೇಷಂಟ್ನು ಕರ್ಕೊಂಬಂದು ನೋಡ್ಕೊತಿರೋ ಅಂಥದ್ದು. ಅವ್ರಿಗೆ ಪ್ರತಿನಿತ್ಯನೂ 3 ಟೈಮ್ ಮೆಡಿಸನ್ಸ್ ಕೊಡಲೇಬೇಕು ಸರ್. ಊಟ ಯಾವ ರೀತಿ ಕೊಡ್ತೀವೋ ಅದೇ ಥರ ಮೆಡಿಸನ್ನು ಕೂಡ ಕೊಡ್ತೀವಿ ನಾವು. ಅಂದರೆ ಮೇಂಟೈನ್ ಮಾಡ್ತೀರಾ ಇವ್ರಿಗೆ ಇದೇ ಥರ ಕೊಡಬೇಕು? ಸರ್ ಈಗ ಹೋಮ್ ನರ್ಸ್ ಇಬ್ಬರಿದ್ದಾರೆ ಸರ್, ಇದಕ್ಕೆ ಅಂತಲೇ ಕಾಯಮಾಗಿ ಇಬ್ಬರನ್ನ ಇಟ್ಟಿದ್ದೀವಿ. ಅವ್ರಿಗೆ ಇವ್ರಿಗೆ ಯಾವ ರೀತಿ ಬೇಕೋ ಮೆಡಿಸನ್ನ ಅವರೇ ಕೊಡೋ ಅಂಥದ್ದು. ಓಕೆ, ಇಲ್ಲಿ ಅವರೇ ನೋಡ್ಕೋತಾರೆ? ಹೌದು, ಅವರೇ ನೋಡ್ಕೋತಾರೆ. ಈಗ ನಾವು ಅಷ್ಟೆಲ್ಲ ಓದಿಲ್ಲ ಸರ್, ನಾವು ಓದಿರೋದು ಏನಿದೆ ಅದನ್ನು ಮಾಡ್ಬೋದು. ಮೆಡಿಕಲ್ ಅಂತ ಬಂದಾಗ ನಮಗೂ ಅಷ್ಟು ಗೊತ್ತಿಲ್ಲ. ಹೋಮ್ ನರ್ಸ್ ಅಂತ ಇದ್ದಾರೆ, ಅವ್ರಿಗೆ ಏನು ಬೇಕೋ ಅದನ್ನೇ ಟೇಕ್ ಕೇರಿಂಗ್ ಅವರೇ ಮಾಡ್ತಾರೆ. ಮೆಡಿಕಲ್ ಎಲ್ಲ ಅವರೇ ನೋಡ್ಕೊಳ್ಳೋ ಅಂಥದ್ದು. ಅವ್ರಿಗೆ ಯಾವ ಥರ ಸಂಭಾವನೆ ಅಂತಾರ? ಸರ್ ಅವರಿಗೆ ಸ್ವಲ್ಪ ನಮ್ಮ ಕೈಲಿ ಆದಷ್ಟು, ಈಗ 100 ರೂಪಾಯಿ ದುಪ್ಪಟ್ಟು ಕೊಡೋಕ್ಕಾಗಲ್ಲ, ಅದ್ರಲ್ಲಿ ಸ್ವಲ್ಪ ಇಂತಿಷ್ಟು ಅಂತ ಅವ್ರಿಗೂ ಕೊಡಬೇಕು ಸರ್. ಓಕೆ ಓಕೆ. ಇದೇನು ಮೇಡಮ್? ಸೊ ಈಗ ನೋಡ್ಬೋದು ಸರ್, ಇದೆಲ್ಲ ಊಟದ ಹಾಲು. 150 ಜನ ಪ್ರತಿನಿತ್ಯ 3 ಟೈಮ್ ಊಟ ಮಾಡೋದು ಇದೇ ಪ್ಲೇಸಲ್ಲೇ, 2 ಟೈಮ್ ಕಾಫಿ ಎಲ್ಲ ತಗೊಳ್ಳೋದು ಇದೇ ಟೈಮಲ್ಲೇ. ಸೊ ಇದೇ ಪ್ಲೇಸು. ಅಂದರೆ ಕಾಫಿನೂ ಕೊಡ್ತೀರಾ? ಟೀ? ಹೌದು ಸರ್, ಬೆಳಗ್ಗೆ ಎದ್ದ ತಕ್ಷಣ 8 ಗಂಟೆ ಕಾಫಿ ಇರುತ್ತೆ, 9 ಗಂಟೆ ಟಿಫನ್ನು, 1 ಗಂಟೆ ಊಟ, 4-4:15 ಪ್ರೇಯರ್ ಆಗಿದ ತಕ್ಷಣ 5 ಗಂಟೆ ಕಾಫಿ ಇರುತ್ತೆ, 7 ಗಂಟೆ ಊಟ ಇರುತ್ತೆ ಸರ್. ಮನೇಲೂ ನೀವು ಹೆಚ್ಚು ಕಡಿಮೆ 10 ನಿಮಿಷ 20 ನಿಮಿಷ ಎಲ್ಲ ಟೈಮ್ ಆಗಿಬಿಡ್ಬೋದು. ಇಲ್ಲಿ ಯಾವ ಟೈಮಿಂಗ್ ಇಲ್ಲ, ಕರೆಕ್ಟಾಗಿ ನಾವಿದ್ರೂ ಇಲ್ಲ ಅಂದರೂ ಕರೆಕ್ಟ್ ಟೈಮಿಗೆ ಕಾಫಿ ಆಗಬೇಕು, ಕರೆಕ್ಟ್ ಟೈಮಿಗೆ ಊಟ ಆಗಬೇಕು, ಕರೆಕ್ಟಾಗಿ ಆಯಾ ರೀತಿಗೆ ಆಗಲೇಬೇಕು ಈ ಟೈಮಿಂಗ್ಸ್. ಇವಾಗ ಏನು ಸರ್ ಈಗ 10 ನಿಮಿಷ ಅರ್ಧ ಗಂಟೆ ಪ್ರೇಯರ್ ಮಾಡ್ತಾರೆ, ಆಮೇಲೆ ಕಾಫಿ ಕೊಡ್ತೀವಿ ಸರ್. ಈಗ ಯಾವಾಗಲೂ ಒಳಗಡೆ ಇದ್ದು ತಲೆಯಲ್ಲಿ ತುಂಬ ಯೋಚನೆಗಳಿರುತ್ತೆ, ಅದ್ರ ಬದಲು ಒಂದು 10 ನಿಮಿಷ ಜ್ಞಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗಂತ. ನಮಗೇನೋ ಯಾವಾಗಲೂ ಇಲ್ಲಪ್ಪ ಜೀವನನೇ ಇಲ್ಲ, ನೆಮ್ಮದಿ ಇಲ್ಲ ಅನ್ನೋರಿಗೆ ಒಂದು 10 ನಿಮಿಷ ಧ್ಯಾನ ಮಾಡೋದ್ರಿಂದ ತುಂಬ ಒಳ್ಳೆಯದು ಅನ್ನೋ ಅವರಿಗೆ ಓಂ ನಮಃ ಶಿವ ಹೇಳ್ಕೊಂಡು ಒಂದು 10 ನಿಮಿಷ ಕೂತ್ಕೊತಾರೆ. ಅದಾದಮೇಲೆ ಕಾಫಿ, ಬಿಸ್ಕೆಟ್ಸು ಎಲ್ಲ ಇಲ್ಲೇ ಕೊಡ್ತೀವಿ. ಓಕೆ. ಅದ್ಯಾರ್ದು ಮೇಡಮ್ ಫೋಟೋ ಹಾಕಿದ್ದೀರಾ? ಅದು ಯಾರ್ದು ಸರ್? ಅಲ್ಲಿ ಸರ್ ಅವರು ಇಲ್ಲಿ ಸ್ಟಾರ್ಟಿಂಗ್ ಆಶ್ರಮ ನಡೆಸ್ಬೇಕಾರೆ ಈ ಮೇಲೆ ಸೀಟ್ ಕೊಟ್ಟಿದ್ರಲ್ಲ ಸರ್, HD ಬಂಡಿ ಸರ್ ಅಂತ. ಸೊ ನಾವು ಯಾರು ಅಂತ ಗೊತ್ತೇ ಇಲ್ದಿರ್ಬೇಕಾದ್ರೆ ಅವ್ರು ನಮ್ಗೆ ಹೆಲ್ಪ್ ಮಾಡಿರೋ ಅಂಥದ್ದು ಸರ್. ಅವ್ರು ಹಾಕಿ ಅಂತಲೂ ಹೇಳಿಲ್ಲ, ನಮ್ಮ ಕೃತಜ್ಞತೆ ನಮ್ಗೆ ಹಾಕಬೇಕು ಅಂತ ಅವ್ರ ಫೋಟೋ ಹಾಕಿದ್ದೀವಿ. ಓಕೆ. ಈ ಮೇಲ್ಗಡೆ ಸೀಟೆಲ್ಲ ಅವರೇ? ಹೌದು ಸರ್, ಮೇಲೆ ಸೀಟೆಲ್ಲ ಅವರೇ ಸ್ಪಾನ್ಸರ್ ಮಾಡಿದ್ದು. ಓಕೆ. ಆಲ್ಮೋಸ್ಟ್ ಈ ಸಂಸ್ಥೆ ಏನು ಇದೇನು ನಡ್ಕೊಂಡು ಬರ್ತಾ ಇದೆ ಜನಸ್ನೇಹಿದು ಎಲ್ಲ ಬೇರೆಯವ್ರು ಕೊಡೋದ್ರಿಂದ? ಹೌದು ಸರ್, ಕರ್ನಾಟಕ ಜನರಿದೆ ಸರ್. ಈಗ ನಾವೇನೋ ಮಾಡ್ತಿದ್ದೀವಿ ಅಂದರೆ ನಮ್ಮ ಅಪ್ಪಂದು ಯಾವುದೂ ಇಲ್ಲ ಸರ್ ಆಸ್ತಿ, ನಮ್ಮ ಯಜಮಾನ್ರ ಆಸ್ತಿನೂ ಏನಿಲ್ಲ. ಯಾಕೆಂದರೆ ಕ್ಯಾಬ್ ಡ್ರೈವರು, ಅವರಪ್ಪ ಎಳ್ಳೀರು ವ್ಯಾಪಾರಿ. ಎಲ್ಲಿಂದ ಬರ್ಬೇಕು ನಮಗೆ? 10 ರೂಪಾಯಿ ಬಂದಿದ್ದನ್ನ ನಮ್ಮ ಮನೆಯವ್ರಿಗೆ ನೋಡ್ಕೊಳಕ್ಕಾಯ್ತಿಲ್ಲ. ಇಡೀ ಕರ್ನಾಟಕ ಇಷ್ಟು ಜನರು ನೋಡ್ಕೋಬೇಕು ಅಂದ್ರೆ ನಮ್ಗೆ ಯಾರೋ ಸಪೋರ್ಟ್ ಇರಲೇಬೇಕು. ಇಡೀ ಕರ್ನಾಟಕದಿಂದ ನಡೀತಿರೋ ಅಂಥ ಆಶ್ರಮ ಸರ್ ಇದು. ಓಕೆ. ಲೇಡೀಸ್ನ ಮಾತಾಡಿಸ್ತೀರಾ? ಇವರು ಮಾತಾಡ್ತಾರೆ. ಅಜ್ಜಿ ಹೇಳು. ಅಜ್ಜಿ ನಮಸ್ತೆ. ನಮಸ್ತೆ. ನಮ್ಮ ಹೆಸರು? ಇರೋಣ. ರಾಜಮ್ಮ. ನಮ್ಮ ಹೆಸರು ರಾಜಮ್ಮನಾ? ನನ್ನ ಹೆಸರು ರಾಜಮ್ಮ. ನಮ್ಮ ಮಗ ನನ್ನ ಇದು ಸುಂದರಿ ಅಂತ ಇಟ್ಕೋಬೇಕು. ಸುಂದ್ರಿ ಅಂತ ಯೋಗಿ ಯೋಗಿ ಅಂತ ಯೋಗಿ ಅವರು ಅದನ್ನೇ ಇಟ್ಬಿಡು. ಸುಂದ್ರಿ, ಅದೇ ಚೆನ್ನಾಗಿದೆ. ಯಾವರು? ನಮ್ದ ನನ್ನೂರು ಹತ್ತು ಸಿರಾದ ಆಚೆ. ಸಿರಾತ್ರ ಹೊಸಲಗಟ್ಟೆ ಅಂತ. ಇಲ್ಲಿ ಹೇಗೆ ಬಂದಿದ್ದು? ಇಲ್ಲಿ ನನಗೆ ಯಾರು ಇಲ್ಲ ದಿಕ್ಕು. ಯಾಕೆ? ಮಕ್ಕಳು? ಯಜಮಾನ್ರು ಅವ್ರು ಬಿಟ್ಟು ಚಾನೆ ವರ್ಷ ಆಗಿತ್ತು, ಸತ್ರು. ನನ್ನ ಆಟಾಡಕ್ಕೆ ನಾನು ಕೂಲಿ ಮಾಡ್ಕೊಂಡಿದ್ದೆ ಸರ್. ಮಕ್ಕಳಾಗಿಲ್ಲ? ಮಕ್ಳಿಗೆ ಏನಿಲ್ಲ, ನೀವೇ ಮಕ್ಕಳು. ಓಕೆ. ಸಂಬಂಧಿಕರು ಮನೆ ಬಾಕಿಗೆ ಹೋಗಿಲ್ಲ, ನಿಮ್ಮಂಥವ್ರ ಮನೆ ಬಟ್ಟೆ ಬಳ್ಕೊಂತಿದ್ರು ಹೋಗಲ್ಲ. ಯಾಕೆ? ಯಾಕೆ ನೋಡಲ್ಲ, ಏನೂ ಇಲ್ಲ. ಏನನ್ನ ನಮ್ಮ ಹತ್ರ ಗಂಟಿದ್ರೆ ನೀನು ಬತ್ತೀಯ, ನಮ್ಮ ಅಪ್ಪನು ಬರ್ತಾನೆ, ನನ್ನ ಮಗನೂ ಬರ್ತಾನೆ. ಅದಿಲ್ಲದ ಮೇಲೆ ಯಾರು ಬರಲ್ಲ. ಏನೋ ಒಂದು ಸ್ವಲ್ಪ ಆಸ್ತಿ ಗಿಸ್ತಿ ಇದ್ರೆ ಬರ್ತಾರೆ. ಮನೆ ಏನಿಲ್ವಾ? ಮನೆ ಇಲ್ಲ, ಮಠ ಇಲ್ಲ. ಕೂಲಿ ಮಾಡ್ಕೊಂಡು ಇದ್ದಿದ್ಲ, ಗಂಡಸ್ ನಂಗೆ ತೋಟ ಕಾಯ್ತಿದ್ದೆ. ಇಲ್ಲಿ ಹೇಗೆ ಬಂದ್ರಿ? ನನ್ಗೆ ಯಾರು ಅಲ್ಲಿ ಪಾಪ ಎಷ್ಟು ದಿನ ನೋಡ್ತೀರ ನೀವು? ಅದಕ್ಕೆ ನಾನು ಹಿಂಗೆ ಏನೋ ಹಿಡಿಯೋದಾಗ ಬಂತು, ಏನೋ ಒಳ್ಳೇದು ಅಂತ ಬಂದ್ವಿ. ಒಳ್ಳೇದಾಗೆ ಕಾಣ್ಕೊಂಡವು ಕಣಪ್ಪ, ಇಲ್ಲದ ಹೇಳ್ಬಾರ್ದು. ಅವನು ನೋಡು ಬಿಟ್ಟು ನಮಗೆಲ್ಲ ದುಡ್ಕೊಂಬರಕ್ಕೆ ಹೋಗ್ತಾನೆ. ನಾವು ಇಲ್ಲಿ ಕೂತಿದ್ದೀವಿ. ಈಗ ಹೆತ್ತ ತಂದೆ ತಾಯಿನೇ ನೋಡ್ಕೊಳ್ಳಲ್ಲ ಅಂತ ಜನ ಇಲ್ಲಿ 150 ಜನ ನೋಡ್ಕೋತಾವ್ರೆ. ನೋಡ್ತಾರಪ್ಪ, ನೋಡ್ತಾರೆ.
ಹಾಂ ಈಗ ಆರಾಮಾಗಿದ್ದೀರಾ ಅಜ್ಜಿ? ನೀವು ಆರಾಮಾಗಿದ್ದೀರಾ? ಯಾಕೆ ಅಳ್ತಿದೀಯಾ? ಅವ್ರು ಕೇಳೋದಕ್ಕೆ ಯಾರು ಇಲ್ಲ. ನಾವಿದೀವಲ್ಲ, ಯಾರು ಇಲ್ಲ ಅಂತ ಹೇಳ್ಬಾರ್ದು. ಮಕ್ಕಳಿದ್ದಾರೆ. ಅವ್ರಿಲ್ಲ ತಾಯಿ, ನೀನಿರೋ ಹೊತ್ತಿಗೆ ನಾನಿದ್ದೀನಿ. ಖುಷಿಯಾಗಿದೆಯಲ್ವಾ? ನನ್ನ ಮಗ ಬಂದು ಜರಾವ ಯಾಕೆ ಹುಷಾರಿಲ್ವ ಅಂತ ಎಲ್ಲ ಮುಟ್ಟಿ ಮಾತ್ರೆ ಕೊಡಿಸಿ ಗಂಜಿ ತಂದು ಕೊಟ್ಟ. ಅಷ್ಟೊತ್ತಿನಾಗ ಖುಷಿಯಾಗಿದೆಯಾ ಅಲ್ವಾ ಇವಾಗ? ಹುಷಾರಾಗಿದ್ದೀನಿ ಕಣ್ರೆ ಮಂಜ. ನಿಮ್ದೇನು ಮೆಡಿಸಿನ್ ಏನಿಲ್ವಾ ಇವ್ರದ್ದು? ಸರ್ ಮೆಡಿಸನ್ ವಯಸ್ಸಾಗಿರೋ ಕಾಲು ಕೈ ಪೇನ್, ಆಂಟಿಬಯೋಟಿಕ್ಸು, ಕ್ಯಾಲ್ಸಿಯಮ್ಸ್ ಎಲ್ಲ ಕಂಪಲ್ಸರಿ ಕೊಡಲೇಬೇಕಾಗುತ್ತಲ್ಲ. ಮೆಡಿಸನ್ ಮಾತ್ರೆ ಕೊಡ್ತಾರೆ. ಜ್ವರ ಇನ್ನೇನು ನನಗೆ ಕಾಯಿಲೆ ಇಲ್ಲ. ಜ್ವರ ಚಳಿ ಟೈಮ್ ಇದ್ದಾಗ ಹಂಗೆ ಜ್ವರ ಗಿರ ಎಲ್ಲ ಬಂದ್ಬಿಡುತ್ತೆ. ಇನ್ನೇನು ನನಗೆ ಕಾಯಿಲೆ ಕಟ್ಟೋದಿಲ್ಲ. ಈಗ ಯೋಗಿ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನೋಡ್ಕೊಂತಾರೆ. ಹಾಂ ಹಾಂ ಯಾರೋ ಹೇಳಿದ್ರು ಯೋಗಿ ಊಟ ಕೊಡ್ತಿಲ್ಲ ಅಂತ, ಇವ್ರಿಗೆ ಹೇಳಿ ಕಳ್ಸೋರೆ ಮೀಡಿಯಾದವ್ರಿಗೆ. ಅದಕ್ಕೆ ಬಂದಿದ್ದು. ಯಾಕಪ್ಪ ಅನ್ಬೇಕು ಜನಕ್ಕೆಲ್ಲ ಅವನೇ ಹಾಕೋದು. ಅಲ್ಲ ನಾವು ಅದಕ್ಕೆ ಬಂದಿದ್ದು, ಏನೋ ಊಟ ಕೊಡ್ತಲ್ಲ ಅಂತ. ಅವರಿಂದ ನಾವು ಕಣಪ್ಪ, ಹಾಂ ಬೇರೆ ಕಡೆ ನಾವು ಎಲ್ಲೂ ಹೋಗಿಲ್ಲ. ಇದೇ ಫಸ್ಟು, ಇದೇ ನಾವು ನೋಡ್ಕೊಂತ ಇರೋದು. ನಾವು ಎಲ್ಲೂ ಹೋಗಿಲ್ಲ. ಆಯ್ತಮ್ಮ, ಆಯ್ತು, ಓಕೆ. ಇವ್ರು ಯಾಕೋ ಅಳ್ತಾವ್ರೆ? ಸೊ ಅವ್ರಿಗೆ ಪಾಪ ಸ್ಟಾರ್ಟಿಂಗು ಇವ್ರ ಮಗಳು, ಅವ್ರ ಹಂಗೆ ಅವರು ಮಗಳೇ ಬಿಟ್ಟೋಗಿದ್ದು ಇವ್ರಿಗೆ ಯಾರೂ ಇಲ್ಲ ಅಂತ. ಸೊ ಅಜ್ಜಿ ಪ್ರತಿನಿತ್ಯ ಪ್ರತಿ ದಿನಾನೂ ಅಳ್ತಿರ್ತಾರೆ. ಯಾಕೆ ಅಂದರೆ ನನ್ನ ಮಗಳು ಕರ್ಕೊಂಡೋಗಿಲ್ಲ ಅಂತ. ಏನು ಬೇಕು? ಏನು ಬೇಕು? ಯಾಕೆ ಅಳ್ತಿದ್ಯಾ? ಅಜ್ಜಿ ಯಾಕೆ ಅಳ್ಳೋದು? ಅಳ್ಬಾರ್ದು. ಇಲ್ಲೇ ಇದ್ದೀನಿ ನಾನು, ನಿನ್ನ ಮಗ. ಯಾಕೆ ಅಳ್ತಿದ್ಯಾ? ಸುಮ್ಮನೆ ಬಾ. ಇರಲಿ ಅಮ್ಮ, ಇರಲಿ. ಅಂದರೆ ಮಕ್ಕಳು ಕರ್ಕೊಂಡು ಹೋಗ್ಲಿ ಅಂತ. ಹೌದು, ಇವ್ರ ಮಗಳನ್ನ ತುಂಬ ನೆನೆಸ್ತಾರೆ ಸರ್. ನಾವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದ್ದೀವಿ. ಅವ್ರ ಮಗಳು ಕಾಂಟ್ಯಾಕ್ಟ್ ಯಾವುದೂ ಸಿಕ್ಕಿಲ್ಲ ನಮಗೆ. ಅಜ್ಜಿ ಹೇಳುತ್ತೆ ಬಿಟ್ಬಿಡಿ ಆಚೆ ಅಂತ. ಈಗ ಅಜ್ಜಿನ ಆಚೆ ಬಿಟ್ಟರೆ ಹೆಂಗೆ ಹೋಯ್ತಾರೆ ಅವ್ರಿಗೆ ಎರಡೂ ಕಣ್ ಕಾಣಲ್ಲ. ಈಗ ಇಲ್ಲಿಂದ ನಡ್ಕೊಂಡು ಹೋಗೋಕ್ಕೆ ಕಷ್ಟ. ಈಗ ಆಚೆ ಬಿಟ್ಬಿಟ್ರೆ ಅವ್ರು ಹೆಂಗೆ ಹೋಯ್ತಾರೆ? ನನ್ನನ್ನು ಕಳಿಸ್ಬಿಡಿ, ನಾನು ಹೋಯ್ತೀನಿ ಅಂತಾರೆ. ನಮಗೆಲ್ಲೂ ಕಳಿಸೋ ಆಪ್ಷನ್ನೇ ಇರಲ್ಲ. ಸ್ಟೇಷನ್ ಲೆಟ್ರು ಇರುತ್ತೆ. ಅದನ್ನೆಲ್ಲ ನೋಡಿದಾಗ ತುಂಬ ಪ್ರತಿದಿನನೂ ಅಳುತ್ತೆ, ನನ್ನ ಮಕ್ಕಳು ಬರಲಿ ಅಂತ. ಯಾರು ಇಷ್ಟುವರೆಗೂ ಅಜ್ಜಿನ ನೋಡೋ ಪ್ರಯತ್ನನೂ ಕೂಡ ಮಾಡಿಲ್ಲ. ಅಂದ್ರೆ ಕೆಲವೊಬ್ರಿಗೆ ಆಸೆ ಇರುತ್ತೆ ಮಕ್ಕಳ ಜೊತೆ. ತುಂಬಾ ಆಸೆ ಇದೆ ಸರ್ ಅಜ್ಜಿಗೆ, ನನ್ನನ್ನು ಕಳಿಸ್ಕೊಟ್ಬಿಡಿ, ನನ್ನ ಮಗಳನ್ನ ಒಂದ್ಸಲ ನೋಡಬೇಕು ಅನ್ಸುತ್ತೆ. ನಾವು ಎಲ್ಲ ಪ್ರಯತ್ನ ಮಾಡಿದ್ದೀವಿ ಸರ್, ಅವ್ರು ಯಾರು ಬಂದಿಲ್ಲ, ರೆಸ್ಪಾನ್ಸ್ ಮಾಡಿಲ್ಲ. ಅಂದ್ರೆ ಇದಾರ ಯಾರಾದ್ರು ಗೊತ್ತಿರೋ ನಿಮ್ಗೆ? ಗೊತ್ತಿಲ್ಲ ಸರ್. ಅಜ್ಜಿ ಹೇಳುತ್ತೆ ನನ್ನ ಬಂದಿಲ್ಲ, ಮಗಳೆಲ್ಲ ಇದಾರೆ ಅಂತ ಅಜ್ಜಿ ಹೇಳುತ್ತೆ. ನಮ್ಗೆ ಯಾರಿಗೂ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ ಇಷ್ಟುವರೆಗೂ. ಇದ್ದಾರೆ ಪಾಪ. ಅಂದ್ರೆ ಏನಾದ್ರು ಅವ್ರು ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ರ? ವಿಡಿಯೋಸ್ ಎಲ್ಲ ತುಂಬ ರೀಚ್ ಮಾಡಿದ್ದೀವಿ ಸರ್, ಯಾರೂ ಬಂದಿಲ್ಲ. ತುಂಬ ವಿಡಿಯೋ ರೀಚ್ ಮಾಡಿದ್ದೀವಿ. ಅಜ್ಜಿ ಗೋಳಾಡೋದು ನೋಡೋಕ್ಕಾಗ್ದೇ ತುಂಬ ವಿಡಿಯೋ ಮಾಡಿದ್ದೀವಿ, ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ. ಗೆಸ್ಟ್ಗಳೇನಂತಾರೆ ಗೊತ್ತಾ ಸರ್? ಹೊಡಿತಾರೆ ಬಡಿತಾರೆ ನೋಡಿ. ಒಂದು ದಿನಕ್ಕೆ ಹೇಳ್ತೀವಿ ಸರ್, ಒಬ್ರಿಗೆ ಒಂದೆರಡು ಹಾಕ್ತಾರಲ್ಲ, ಒಂದು ಮಾತು ಬೈದಾರಲ್ಲ. ಇವತ್ತಿನ ನಿಮ್ಮ ಮಕ್ಕಳು ಹೆಂಗೋ ಮಕ್ಕಳಿಗಿಂತ ಜಬ್ಬನಾಗಿ ಚೆನ್ನಾಗಿ ನೋಡುತ್ತೆ. ಅಜ್ಜಿ ಇಲ್ಲ, ಯೋಗೀಶ್ ಅವ್ರು ಇದ್ದಾರೆ, ಚೆನ್ನಾಗಿ ನೋಡ್ಕೋತಾರಲ್ಲ. ಅಣ್ಣ ಐತ್ರು ಅಜ್ಜಿ ಅಳ್ಬಾರ್ದು, ಏನಕ್ಕೆ ಅಳ್ತೀಯ? ಅಳ್ಬಾರ್ದು. ಕರ್ಸೋಣ, ನಿಮ್ಮ ಮಕ್ಕಳನ್ನ ಕರ್ಸೋಣ. ಅಳ್ಬಾರ್ದು, ಏನಕ್ಕೆ ಅಳ್ಬಾರ್ದು. ಏನು ಬೇಕು ಇವಾಗ? ಅಂದ್ರೆ ಈ ಏಜ್ ಅಲ್ಲಿ ನಮ್ಮವ್ರ ಜೊತೆ ಇರಬೇಕು ಅಂತ. ಈಗ ನಾವೆಷ್ಟೇ ಪ್ರೀತಿಯಿಂದ ನೋಡ್ಕೊಂಡ್ರು ಅವ್ರ ಮಕ್ಕಳು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗು ಸರ್. ಆ ಪ್ರೀತಿ ಆಯ್ತಜ್ಜ, ಅಳ್ಬಾರ್ದು. ಈಗ ನಾವಿದೀವಲ್ವ, ಅಳಬಾರ್ದು. ಅಳಬಾರ್ದು. ನಿನ್ನ ಮಗಳು ಮಂಜುಳ ಇಲ್ಲಿ ಕೈ ಅಳಬಾರ್ದು. ಕೈ ಹಿಡ್ಕ ಬಾ. ಅಳ್ಬೇಡ. ಕರ್ಕೊಂಡು ಊರಿಗೆ ಬಾ, ಊರಿಗೆ ಹೋಗೋಣ ಬಾ. ಹಂಗೆ ಆಯ್ತು, ಅಳ್ಬಾರ್ದು. ಅಜ್ಜಿಗೆ ನೀರು ಕೊಡಪ್ಪ. ಆಯ್ತು ನೀರು ಕೊಡಪ್ಪ. ರಸೀದಣ್ಣ ಯಾವಾಗ ಬಂದ್ರಿ? ಹಾಂ ಅವರು ನಿಮ್ಮನ್ನು ನೋಡಕ್ ಬಂದವ್ರೆ. ಚೆನ್ನಾಗಿದ್ದೀರಾ? ಹೇಗೆ ನೋಡ್ಕೋತಾರೆ ಯೋಗೀಶ್ ಅವರು? ಸೊ ತುಂಬ ವಿಡಿಯೋ ವೈರಲ್ ಆಯ್ತು ಅಜ್ಜಿದು. ಅವ್ರ ಮಗನೇ ಹೊಡೆದು ಅಜ್ಜಿನ ಆಚೆ ಬಿಸಾಕಿದ್ರು. ಯಾವ ಥರ ಅಜ್ಜ ಅಂದರೆ ಕಣ್ಣು ಸುತ್ತ ಇಲ್ಲೆಲ್ಲ ಕಂಪ್ಲೀಟ್ ಗಾಯ ಆಗ್ಬಿಟ್ಟಿತ್ತು. ಸ್ವಂತ ಮಗನೇ ಅಜ್ಜಿನ ದುಡಿಯೋಕೆ ಕಳಿಸಿ ಸರಾಯಿಗೆ ಕಾಸು ಕೊಡ್ತಿಲ್ಲ ಅನ್ನೋ ವಿನಾಕಾರಣಕ್ಕೆ ಅಜ್ಜಿನ ಚೆನ್ನಾಗಿ ಹೊಡಿತಿದ್ನಂತೆ ಸರ್. ಅದನ್ನ ಕೇಸ್ನ ತಗೊಂಡು ಬಂದು ಅಜ್ಜಿನ ಬಿಟ್ಟಿದ್ದು. ಸ್ಟಾರ್ಟಿಂಗ್ ಹೆಂಗಂದ್ರೆ ಅಜ್ಜಿಗೆ ನಡೆಯೋಕ್ಕೂ ಆಗಿಲ್ಲ, ಇಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಅಜ್ಜಿ ಯಾವಾಗ ಬಂದಿದ್ದು ನೀವು? ಒಂದೂವರೆ ವರ್ಷ ಆಯಿತು. ಅವ್ರಿಗೆ ಅಷ್ಟು ಗೊತ್ತಾಗಲ್ಲ. ಇವಾಗ ಚೆನ್ನಾಗಿದ್ದೀರಾ? ನಿಮ್ಮ ಮಗ ಬಂದಿರೋ ಹೋಯ್ತೀರಾ? ಸಚ್ಪುರ ಏನು ಮಾಡ್ತಿದ್ರು ನಿಮ್ಮ ಮಗ ನಿಮಗೆ? ಅವರು ಫುಲ್ಲು ವಿಡಿಯೋ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸೊ ಇಲ್ಲಿ ನೋಡ್ಬೋದು, ಸ್ಟಾರ್ಟಿಂಗ್ ಬಂದಿದ್ದಕ್ಕೆ ಜನಸ್ನೇಹಿ ಗೋಶಾಲೆ ಅಂತ ನಾವು ಹಾಕಿದ್ದೀವಿ.
ಗೋಶಾಲೆಯಲ್ಲಿ ಗೋ ಬಿಟ್ಬಿಟ್ಟು ಬೇರೆ ಎಲ್ಲರೂ ಇದ್ದಾರೆ ಸರ್. ನಮಗೂ ಆಪ್ಷನ್ ಇಲ್ಲ, ನಮಗೂ ಆಸೆ ಇದೆ ಗೋಶಾಲೆಯನ್ನು ಸಾಕಬೇಕು, ಹಸುಗಳನ್ನ ಸಾಕಬೇಕು ಅಂದರೆ. ಬಟ್ ಜನರಿಗೆ ಮಲಗಿಸೋದು ಸ್ವಲ್ಪ ಸ್ಪೇಸ್ ಇಲ್ಲ ನೋಡಿ. ಎಲ್ಲ ಕಡೆ ಎಲ್ಲಿ ಸ್ಪೇಸ್ ಇದೆಯೋ ಪ್ರತಿ ಒಂದು ಕಡೆನೂ ಒಬ್ಬೊಬ್ಬರ ಮನುಷ್ಯನ ಮಲಗಿಸಿದೀವಿ ನಾವು. ಇಲ್ಲ ನೋಡಿ, ಮೇಯ್ನೇ ಹಾಕ್ಬಿಟ್ಟಿದೀವಿ ಗೋಶಾಲೆ ಅಂತ, ಅದರಲ್ಲೇ ಮಲಗಿಸಿದೀವಿ. ಸೊ ಜಾಗ ಸಿಗುತ್ತೋ ಅಲ್ಲಿ ಬೆಡ್ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್. ಈಗ ನಾವು ತುಂಬ ಕಡೆ ಇದೇ ಇಲ್ಲ, ಅಡ್ಮಿಷನೇ ಇಲ್ಲ ಅಂತ ಹೇಳಿದ್ರು ಜನರು ದಿನಕ್ಕೆ ಒಂದಾದರೂ ರಿಸೀವ್ ಆಗೇ ಆಯ್ತೈತೆ. ನೀವೇನಾದರೂ ಆಚೆ ಕಳಿಸ್ಬಿಡ್ತೀವಿ ಅಂತ ಎಷ್ಟೊಂದು ಜನ ನಮ್ಮನ್ನೇ ಬ್ಲಾಕ್ ಮೇಲ್ ಮಾಡ್ತಾರೆ ಸರ್, ನಾನು ಸತ್ತೋಗ್ಬಿಡ್ತೀನಿ, ನಾನು ಹಂಗಾಗ್ಬಿಡ್ತೀನಿ ಹಿಂಗಾಗ್ಬಿಡ್ತೀನಿ ಅಂತ. ಸೊ ತುಂಬ ನೊಂದಿರೋರಿಗೆ ನಾವು ಏನೂ ಹೇಳೋಕ್ಕಾಗ್ದಂಗೆ ನಮ್ಮ ಕೈಲಾದಂಥ ಸೇವೆನ ಎಲ್ಲಿ ಜಾಗ ಇರುತ್ತೋ ಅಲ್ಲೆಲ್ಲ ಹಾಕಿದ್ದೀವಿ ಸರ್. ಬೆಡ್ ಒಂದೇ ಒಂದು ಬೆಡ್ಡು ಖಾಲಿ ಇಲ್ಲ, ಎಲ್ಲಿ ಸಿಗುತ್ತೋ ಅಲ್ಲಿ ಬೆಡ್ ಹಾಕ್ಬಿಟ್ಟು ಮಲಗಿಸಿದೀವಿ ನೋಡಿ. ಸರಿ ಮೇಡಮ್, ಓಕೆ, ಇನ್ನೊಂದು ಸ್ವಲ್ಪ ಮಾತಾಡೋಣ. ಖಂಡಿತ. ಥ್ಯಾಂಕ್ ಯು.